ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಹಸುವನ್ನು ಪವಿತ್ರ ಎಂದು ಪೂಜಿಸುವುದು ಏಕೆ? ಭಾರತೀಯರಿಗೆ ಹಸು ಪವಿತ್ರ ಪ್ರಾಣಿ. ಹಸುವಿನ ದೇಹದಲ್ಲಿ 3 ಕೋಟಿ ದೇವತೆಗಳು ನೆಲೆಸಿರುತ್ತವೆ ಅಂತ ನಾವೆಲ್ಲ ನಂಬಿದ್ದೇವೆ. ಹಸುವನ್ನು ಕಾಮಧೇನು ಅಂತ ಹಿಂದಿನ ಕಾಲದಲ್ಲೇ, ಪುರಾಣ ಕಾಲದಲ್ಲೇ ಪೂಜೆ ಮಾಡ್ತಾ ಇದ್ರು, ಪವಿತ್ರ ಗೋವು ಅಂಥೇಳಿ. ಈ ಗೋ ಸಂತತಿಗೆ ಇದು ಮೂಲವಂತೆ. ಹಿಂದೆ ದೇವತೆಗಳು ಮತ್ತು ರಾಕ್ಷಸ ಸಮುದ್ರ ಮಂಥನ ಮಾಡಿದಾಗ ಹುಟ್ಟಿದ ಅಸಂಖ್ಯ ವಸ್ತುಗಳಲ್ಲಿ ಕಾಮಧೇನು ಒಂದು. ಅದಕ್ಕೆ ಕೇಳಿದ್ನೆಲ್ಲ ಕೊಡುವಂಥ ಶಕ್ತಿ ಇತ್ತಂತೆ. ನಂತರ ವಸಿಷ್ಠರ ಆಶ್ರಮದಲ್ಲಿ ಈ ಕಾಮಧೇನುವನ್ನು ರಾಜರು ಕದಿಯಲು ಬಂದಾಗ ಅವರೆಲ್ಲ ನಾಶ ಹೊಂದಿದ್ರು ಎಂಬ ಕಥೆನೂ ಇದೆ. ಒಟ್ಟಿನಲ್ಲಿ ಬಹಳ ಪ್ರಾಚೀನ ಕಾಲದಿಂದ ಹಸುವಿಗೆ ಪವಿತ್ರ ಸ್ಥಾನ ನೀಡಲಾಗಿದೆ. ಈ ನಂಬಿಕೆ ತರ್ಕಬದ್ಧವಾದದ್ದು ಕೂಡ ಹೌದು. ಇಂದಿಗೂ ರೈತರಿಗೆ ಹಸು ಎಂಬುದು ಅಕ್ಷರಶಃ ಕಾಮಧೇನುವೇ ಆಗಿದೆ. ಅದು ಮನೆ ಮಂದಿಗೆ ಬೇಕಾದ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಕೊಡೋದಲ್ಲದೆ ಹಸುವಿನ ಸಗಣಿ, ಗೋಮೂತ್ರ ಒಳ್ಳೆಯ ಗೊಬ್ಬರ ಮತ್ತು ಕೃಷಿ ಚಟುವಟಿಕೆ ಅಗತ್ಯವಾಗಿ ಬೇಕೇ ಬೇಕು. ಹೊಲ ಉಳಲು ಎತ್ತುಗಳು ಬೇಕು. ಮನೆಯಲ್ಲಿ ಗೋ ಸಂತತಿ ಇದ್ದರೆ ಕೃಷಿಕನೊಬ್ಬನ ಜೀವನ ಕನಿಷ್ಠ ಅಗತ್ಯಗಳು ಉಚಿತವಾಗಿ ಪೂರೈಕೆ ಆಗ್ತವೆ. ಮನುಷ್ಯನನ್ನು ಹೀಗೆ ಪೊರೆಯುವ ಸಾಕು ಪ್ರಾಣಿ ಇನ್ನೊಂದಿಲ್ಲ. ಹಾಗಾಗಿ ಇದನ್ನ ಪವಿತ್ರ ಅಂತ ಭಾವಿಸಲೇಬೇಕಲ್ವಾ? ನಮ್ಮ ಪ್ರಯೋಜನಕ್ಕೆ ಬರುವ ಯಾವುದೇ ಪ್ರಾಣಿ, ಪಕ್ಷಿ, ವಸ್ತು, ಪ್ರಕೃತಿಯಲ್ಲಿನ ಸಂಗತಿಗಳನ್ನು ಪವಿತ್ರ ಅಂತ ಪೂಜಿಸೋದು ಭಾರತೀಯ ಸಂಸ್ಕೃತಿಯಲ್ಲೇ ಇದೆ. ಈ ಕಾರಣಕ್ಕೆ ಹಸುವಿಗೂ ಪೂಜೆ ಸಲ್ಲುತ್ತದೆ. ಮಾಂಸಕ್ಕಾಗಿ ಇದನ್ನು ಕೊಂದು ತಿನ್ನುವವರಿಂದ ರಕ್ಷಿಸಲು ಈ ನಂಬಿಕೆಗೆ ಹೆಚ್ಚಿನ ಪ್ರಚಾರ ನೀಡಲಾಗಿದೆ. ನಮ್ಮೆಲ್ಲ ಆಚರಣೆ ಹಾಗೂ ನಂಬಿಕೆಯ ಹಿಂದೆ ಒಂದೊಂದು ಲಾಜಿಕ್ ಇದೆ. ಕೆಲವು ಅಚ್ಚರಿ ಹುಟ್ಟಿಸುವಂತಿದೆ, ಇನ್ನು ಕೆಲವು ನಿಗೂಢವಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.